ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಡಯಾಬಿಟಿಸ್ ಸೀರೀಸ್ ನಲ್ಲಿ ನಾನು ಸುಮಾರು ಫುಡ್ಸ್ ಗಳ ಬಗ್ಗೆ ಹೇಳ್ತಾ ಇರ್ತೀನಿ. ಅದೇ ರೀತಿ ಇವತ್ತು ಕೆಲವು ಸೊಪ್ಪುಗಳ ಜೊತೆ ನಿಮ್ಗೆ ಬಂದಿದೆ ನೋಡಿ. ಈ ಡಯಾಬಿಟಿಸ್ ಇದ್ದವ್ರು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಯಾವ ಟೈಮ್ ಸುಮಾರು ಜನಕ್ಕೆ ಡೌಟ್ ಇದೆ. ಇದರಲ್ಲಿ ಈ ಒಂದು 3 ಸೊಪ್ಪುಗಳು ನಾವು ದಿನನಿತ್ಯ ನಮ್ಮ ಅಡಿಗೆ ಮನೆಯಲ್ಲಿ ಯೂಸ್ ಮಾಡುವಂತ ಸೊಪ್ಪುಗಳು, ನಾವು ನಮ್ಮ ಆಹಾರದಲ್ಲಿ ಯೂಸ್ ಮಾಡ್ತಾ ಬಂದಿದ್ದೀವಿ ತಲಾಂತರಗಳಿಂದ. ಆದ್ರೆ ನಮಗೆ ಅದ್ರದ್ದು ಮೆಡಿಸಿನ್ ಪ್ರಾಪರ್ಟೀಸ್ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಅದರಲ್ಲಿ 3 ಮುಖ್ಯವಾದ ಒಂದು ಸೊಪ್ಪುಗಳು ಅಂತ ಹೇಳಿದ್ರೆ, ಒಂದು ನುಗ್ಗೆ ಸೊಪ್ಪು, ಒಂದು ಕರಿಬೇವಿನ ಸೊಪ್ಪು, ಒಂದು ಮೆಂತೆ ಸೊಪ್ಪು. ಈ 3 ಸೊಪ್ಪುಗಳು ಡಯಾಬಿಟಿಸ್ ಇರ್ಬೋದು, ರಕ್ತಹೀನತೆ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಬೊಜ್ಜು ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು, ಇಂಥದಕ್ಕೆಲ್ಲ ಈವನ್ ಅದರಿಂದ ಪ್ರಾಪರ್ಟೀಸ್ ಎಷ್ಟು ಜಾಸ್ತಿ ಇದೆ ಅಂದ್ರೆ ತುಂಬಾ ಆಂಟಿ ಕ್ಯಾನ್ಸರಿಸ್ ಗುಣಗಳು ಇರುವಂತದ್ದು ಕೂಡ ಈ ಒಂದು ಹೊಸ ಸಂಶೋಧನೆಯಿಂದ ಈ 3 ಸೊಪ್ಪುಗಳ ಬಗ್ಗೆ ಕಂಡುಹಿಡಿದಿದ್ದಾರೆ. ಈ 3 ಸೊಪ್ಪುಗಳ ಬಗ್ಗೆ ತುಂಬಾ ರಿಸರ್ಚ್ ಆಗಿದೆ. ನೀವೇನಾದ್ರೂ ಟೈಮ್ ಸಿಕ್ಕಿದ್ರೆ ಒಂದು ಗೂಗಲ್ ಸರ್ಚ್ ಮಾಡಿ ನೋಡಿದ್ರೆ ನಿಮಗೆ ಈ 3 ಸೊಪ್ಪುಗಳ ಬಗ್ಗೆ ತುಂಬಾ ಹೆಚ್ಚಿನ ಒಂದು ಸೈಂಟಿಫಿಕ್ ರಿವ್ಯೂ ಸ್ಟಡೀಸ್ ಸಿಗುತ್ತೆ. ಅದ್ರ ನಾನೊಂದು ಸಾರವನ್ನ ನಿಮಗೆ ನೀಡ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪಿನಲ್ಲಿ ತುಂಬಾ ಅಂದ್ರೆ ತುಂಬಾ ಔಷಧಿ ಗುಣಗಳಿದೆ. ಅದೆಲ್ಲ ಆಕ್ಚುಲಿ ತಿನ್ನೋದೇ ಇಲ್ಲ. ಆಕ್ಚುಲಿ ಟೇಸ್ಟ್ ಚೆನ್ನಾಗಿಲ್ಲ ಅಂತಾನೋ, ಕೆಲವರು ಹೀಟ್ ಅಂತಾನೋ, ಕೆಲವರು ಅದ್ ಕೈ ಇರುತ್ತೆ ಅಂತಾನೋ, ಕೆಲವರು ತುಂಬಾ ತಾತ್ಸಾರ ಮಾಡೋರಿದ್ದಾರೆ ಆಕ್ಚುಲಿ. ಆದ್ರೆ ನುಗ್ಗೆ ಸೊಪ್ಪನ್ನ ಸರಿಯಾಗಿ ನಿಯಮಿತವಾಗಿ ಪ್ರಮಾಣ ಯೂಸ್ ಮಾಡ್ತಾ ಬಂದಲ್ಲಿ, ಎಸ್ಪೆಷಲಿ ಈ ಡಯಾಬಿಟಿಕ್ಸ್ ನಲ್ಲಿ, ಇದ್ರಲ್ಲಿ ಇರುವಂತ ಒಂದು ಕ್ವರ್ಸಿಟಿನ್ ಅಂತ ಒಂದು ಅಂಶ, ಒಂದು ಬೀಟಾ ಕೆರೋಟಿನ್ ಅಂತ ಅಂಶ, ಮತ್ತೆ ಕ್ಲೋರೋಜೆನಿಕ್ ಆಸಿಡ್ ಅಂತ ಒಂದು ಅಂಶ, ಈ 3 ಅಂಶಗಳು ಜಾಸ್ತಿ ಹೇರಳವಾಗಿ ನಮ್ಮ ಈ ನುಗ್ಗೆ ಸೊಪ್ಪಿನಲ್ಲಿ ಇರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡುತ್ತೆ. ನೋಡಿ ವೀಕ್ಷಕರೇ, ನಮ್ಮ ದೇಹದಲ್ಲಿ ಇನ್ಸುಲಿನ್ ಇಲ್ಲ, ಅದಕ್ಕೆ ನಮಗೆ ಡಯಾಬಿಟಿಸ್ ಅಂತ ಏನ್ ತಿಳುವಳಿಕೆ ಇದೆಯಲ್ಲ, ಅದು ತಪ್ಪು. 95% ಆಫ್ ಡಯಾಬಿಟಿಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಬರುತ್ತೆ. ಅಂದ್ರೆ ನಮಗೆ ನಮ್ಮ ದೇಹದಲ್ಲಿ ಬೇಕಾಗುವಷ್ಟು ಇನ್ಸುಲಿನ್ ಇರುತ್ತೆ, ಆದ್ರೆ ಅದು ಕೆಲಸ ಮಾಡ್ತಾ ಇರಲ್ಲ. ಅದು ಅದರ ಸಂವೇದನಾಶೀಲತೆಯನ್ನ ಕಳ್ಕೊಂಡ್ಬಿಟ್ಟಿರುತ್ತೆ. ಅಂದ್ರೆ ಸೆನ್ಸಿಟಿವಿಟಿನ ಕಳ್ಕೊಂಡ್ಬಿಟ್ಟಿರುತ್ತೆ. ಅಂದ್ರೆ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಬಿಟ್ಟು ನಮ್ಮ ಸೆಲ್ಸ್ ನಮ್ಮ ಶುಗರ್ ನ ತಗೋಬೇಕು ಅಂದ್ರೆ ಇನ್ಸುಲಿನ್ ಸೆನ್ಸಿಟಿವ್ ಆಗಿರ್ಬೇಕು. ಆ ಸೆನ್ಸಿಟಿವ್ ಜಾಸ್ತಿ ಮಾಡ್ಲಿಕ್ಕೆ ಈ ನುಗ್ಗೆ ಸೊಪ್ಪು ಸಹಾಯ ಮಾಡುತ್ತೆ ಅಂದ್ರೆ ಹೊಸ ಸ್ಟಡಿಗಳು ಪ್ರೂವ್ ಮಾಡಿದೆ. ಅದು ಜೊತೆಗೆ ಇನ್ಸುಲಿನ್ ಸೆಕ್ರೇಷನ್ ಕೂಡ ಜಾಸ್ತಿ ಮಾಡುತ್ತೆ. ನೋಡಿ, ನಾರ್ಮಲಿ ಶುಗರ್ ಬಂದ ತಕ್ಷಣ ಯಾವುದೋ ಒಂದು ನೀವು ಮೆಡಿಸಿನ್ ಡಾಕ್ಟರ್ ಹೋದಾಗ ನಾರ್ಮಲಿ ಅವರೊಂದು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ದೇಹದಲ್ಲಿ ಇನ್ಸುಲಿನ್ ನ ಪ್ರಮಾಣ ಜಾಸ್ತಿ ಮಾಡೋದಿಲ್ಲ, ಅದು ನಿಮ್ಮ ದೇಹದಲ್ಲಿರುವಂತಹ ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡುತ್ತೆ ಅಥವಾ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡುತ್ತೆ. ಸೊ ಅದು ಆ ಡ್ರಗ್ ನಲ್ಲಿ ಇರುವಂತ ಒಂದು ಎಫೆಕ್ಟ್ ಈ ನುಗ್ಗೆ ಸೊಪ್ಪನ್ನ ನಿಯಮಿತವಾಗಿ ಸೇವಿಸ್ತಾ ಬಂದ್ರೆ ಬರುತ್ತೆ. ಅದೇ ರೀತಿ ಇದರಲ್ಲಿ ಅಯನ್ನ ಅಂಶ, ಕಬ್ಬಿಣದ ಅಂಶ ತುಂಬಾ ಜಾಸ್ತಿ ಇದೆ. ಸೌತ್ ಇಂಡಿಯನ್ಸ್ ನಲ್ಲಿ ವೀಕ್ಷಕರೇ, ನೀವು ಯಾರನ್ನೇ ನೋಡಿ, ಲೇಡೀಸ್ ನಲ್ಲಿ ಎಸ್ಪೆಷಲಿ 10-11ಕ್ಕಿಂತ ಹಿಮೋಗ್ಲೋಬಿನ್ ಜಾಸ್ತಿನೇ ಇರಲ್ಲ. ರಕ್ತಹೀನತೆ ಸಮಸ್ಯೆ ತುಂಬಾ ಕಾಡ್ತಾ ಇರುತ್ತೆ. ಈ ರಕ್ತಹೀನತೆ ಪರಿಹರಿಸಲಿಕ್ಕೆ ಅಯನ್ ಅಂಶ ಬೇಕು, ಅದು ಇದರಲ್ಲಿ ಹೇರಳವಾಗಿದೆ. ಜೊತೆಗೆ ಕ್ಯಾಲ್ಸಿಯಂ ಕೂಡ. ಇದು ಕ್ಯಾಲ್ಸಿಯಂ ನಾವು ತಿಂತೀವ, ಅನ್ನ ಆಗ್ಲಿ, ಚಪಾತಿ ಆಗ್ಲಿ, ಗೋಧಿ ಆಗ್ಲಿ, ಸಿರಿಧಾನ್ಯಗಳಾಗ್ಲಿ, ಕ್ಯಾಲ್ಸಿಯಂ ಅಷ್ಟೊಂದು ಜಾಸ್ತಿ ಇರಲ್ಲ. ಈ ತರ ಸೊಪ್ಪುಗಳಲ್ಲೇ ಜಾಸ್ತಿ ಇರೋದು ಕ್ಯಾಲ್ಸಿಯಂ. ಹಾಲು, ರಾಗಿ ಬಿಟ್ರೆ ಈ ಸೊಪ್ಪುಗಳೇ ಜಾಸ್ತಿ ಇರೋದು. ಹಾಗಾಗಿ ಈ ಕ್ಯಾಲ್ಸಿಯಂ ಇರ್ಬೋದು, ಅಯನ್ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಜಿಂಕ್ ಇರ್ಬೋದು, ಈ ತರ ಎಲ್ಲ ಖನಿಜಾಂಶಗಳು ನಮಗೆ ಬೇಕು ಅಂತ ಹೇಳಿದ್ರೆ ಈ ಸೊಪ್ಪುಗಳ ಮೊರೆ ನಾವು ಹೋಗ್ಲೇಬೇಕಾಗುತ್ತೆ. ಅದೇ ರೀತಿ ಫೈಬರ್. ಡಯಾಬಿಟಿಕ್ಸ್ ನಲ್ಲಿ ಫೈಬರ್ ಅಂದ್ರೆ ನಾರಿನ ಅಂಶ ಇರುವಂತ ನಾವು ಆಹಾರಗಳನ್ನ ಸೇವಿಸಿ. ಸಾಮಾನ್ಯವಾಗಿ ನೀವು ಕೇಳಿದ್ರ ನಾರಿನ ಅಂಶ ಜಾಸ್ತಿ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಫೈಬರ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಶುಗರ್ ನ ಟ್ರಾಪ್ ಮಾಡ್ಬಿಟ್ಟು ಅದನ್ನ ಹೊರಡೆ ಕಳ್ಸಿಕ್ ಸಹಾಯ ಮಾಡುತ್ತೆ. ನಮ್ಮ ಶುಗರ್ದು ಅಬ್ಸಾರ್ಪ್ಷನ್ ನ ಕಡಿಮೆ ಮಾಡುತ್ತೆ. ನಮ್ಮ ಆಹಾರದಲ್ಲಿ ಈಗ ಕಾರ್ಬೋಹೈಡ್ರೇಟ್ಸ್ ಏನ್ ಜಾಸ್ತಿ ಇರುತ್ತೋ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಈ ಫೈಬರ್ ಸಹಾಯ ಮಾಡುತ್ತೆ. ಜೊತೆಗೆ ಈ ಫೈಬರ್ ಸಾಲ್ಯುಬಲ್ ಫೈಬರ್ ಅಂತ, ಇದು ನಮ್ಮ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ನರಿಶ್ಮೆಂಟ್ ಮಾಡ್ಲಿಕ್ಕೆ, ನಮ್ಮ ಕರಳಿನಲ್ಲಿ ಇರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಹೆಲ್ತಿಯಾಗಿ ಮಾಡ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಎರಡನೇದಾಗಿ ನಾನು ಹೇಳಿದ್ದು ಕರಿಬೇವಿನ ಸೊಪ್ಪು. ಎಲ್ಲರಿಗೂ ಗೊತ್ತು ನಿಮಗೆ, ಕರಿಬೇವಿನ ಸೊಪ್ಪಿನಲ್ಲಿ ಸಾವಿರಾರು ಲಾಭಗಳಿದೆ ಆಕ್ಚುಲಿ. ಅದರಲ್ಲಿ ಮೇನ್ ಆಗಿ ಡಯಾಬಿಟಿಕ್ಸ್ ಹೇಳೋದಾದ್ರೆ ಈ ಫೈಬರ್ ಅಂಶ 100 ಗ್ರಾಮ್ ಕರಿಬೇವಿನ ಸೊಪ್ಪಿನಲ್ಲಿ 16-17 ಗ್ರಾಮ್ನಷ್ಟು ಫೈಬರ್ ಸಿಗುತ್ತೆ. ಸೊ ಇದರಷ್ಟು ಫೈಬರ್ ಯಾವ ಸೊಪ್ಪಿನಲ್ಲೂ ಇಲ್ಲ. ಸೊ ಹಾಗಾಗಿ ಇದನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು. ಒಂದು ಇದರಲ್ಲಿ ಇರುವಂತ ಕೆಲವು ಆಸಿಡ್ಗಳು, ಕೆಲವು ಪಾಲಿಫಿನಾಲ್ಸ್ಗಳು, ಕೆಲವು ಆಂಟಿ ಆಕ್ಸಿಡೆಂಟ್ಸ್ಗಳು, ಇದು ಕೂಡ ನಮ್ಮ ರೋಗನಿರೋಧಕ ಶಕ್ತಿನ ಜಾಸ್ತಿ ಮಾಡೋದು ಒಂದೇ ಅಲ್ಲದಲ್ಲೇ ಈ ಡಯಾಬಿಟಿಸ್ ನಲ್ಲಿ ಆಗಾಗ ಪ್ರಾಬ್ಲಮ್ಸ್ ಇರುತ್ತೆ. ಸುಸ್ತಿರುತ್ತೆ, ಕೆಲವರಿಗೆ ಕೈಕಾಲು ಉರಿ ಬರ್ತಾ ಇರುತ್ತೆ, ಕೆಲವರಿಗೆ ಜೋಮ್ ಬರ್ತಾ ಇರುತ್ತೆ, ಕೆಲವರಿಗೆ ದೃಷ್ಟಿಯ ತೊಂದರೆಗಳು ಉಂಟಾಗುತ್ತೆ, ಕೆಲವರಿಗೆ ಕಿಡ್ನಿಯಲ್ಲಿ ತೊಂದರೆ ಆಗುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಈ ಕರ್ಬೇವಿನ ಸೊಪ್ಪು ಹೆಲ್ಪ್ ಮಾಡುತ್ತೆ. ಈ ಕರ್ಬೇವಿನ ಸೊಪ್ಪಿನಲ್ಲಿ ನೀವು ಆಕ್ಚುಲಿ ನುಗ್ಗೆ ಸೊಪ್ಪಾಗ್ಲಿ, ಕರ್ಬೇವಿನ ಸೊಪ್ಪಾಗ್ಲಿ, ನಾರ್ಮಲ್ ಅಡಿಗೆಗೆ ಯೂಸ್ ಮಾಡಿದ್ರೆ ಹೆಂಗ್ ಮಾಡ್ತೀವಿ ಹಂಗೆ ಜಾಸ್ತಿ ಮಾಡಿ ಹೇಳುವಾಗಿ ಯೂಸ್ ಮಾಡಿ. ಆದ್ರೆ ಇದನ್ನ ಜಾಸ್ತಿ ನಿಮಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದು ಹೇಗೆ ಅಂತ ನಿಮಗೆ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ಕೊಡ್ತೀನಿ. ನೀವು ಯಾವ ರೀತಿ, ಯಾವ ಟೆಕ್ನಿಕಲ್ಲಿ ಇದನ್ನ ಸೇವಿಸಬೇಕು ಅಂತ. ಮೂರನೇದೊಂದು ಹೇಳ್ಬಿಡ್ತೀನಿ, ಅದು ಮೆಂತೆ ಸೊಪ್ಪು. ಮೆಂತೆ ಸೊಪ್ಪು ಎಲ್ಲರೂ ಗೊತ್ತು ನಿಮಗೆ. ಮೆಂತೆ ಕಾಳು ಇರ್ಬೋದು, ಮೆಂತೆ ಸೊಪ್ಪು ಇರ್ಬೋದು, ಡಯಾಬಿಟಿಸ್ ನಲ್ಲಿ ಒಂದು ರಾಮಬಾಣ ತರ ಕೆಲಸ ಮಾಡುತ್ತೆ. ಶುಗರ್ ನ ಡೌನ್ ಮಾಡ್ಲಿಕ್ಕೆ, ಇನ್ಸುಲಿನ್ ನ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡ್ಲಿಕ್ಕೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಮಾಡ್ಲಿಕ್ಕೆ ತುಂಬಾ ಸಹಾಯವನ್ನು ಮಾಡುತ್ತೆ. ಅತಿ ಹೇರಳವಾಗಿ ಮೆಂತೆ ಸೊಪ್ಪಿನಲ್ಲಿ ಕೂಡ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಸೊ ಈ 3 ಸೊಪ್ಪುಗಳು ಎಸ್ಪೆಷಲಿ ತಗೊಳ್ತಾ ಬಂದಲ್ಲಿ ನಿಯಮಿತವಾಗಿ ಒಂದೋ ಪಲ್ಯ ಮಾಡಿನೋ ಅಥವಾ ನೀವು ಚಪಾತಿಗೆ ಹಾಕೊಂಡೋ ಅಥವಾ ನೀವು ಸಾಂಬಾರ್ ಮಾಡ್ಕೊಂಡೋ ತಿಂತಾ ಬರೋದ್ರಿಂದ ತುಂಬಾ ಅದ್ಭುತವಾದ ಲಾಭಗಳಿದೆ. ಆದರೆ
ನಾನಿಲ್ಲಿ ಹೇಳ್ಬೇಕಾಗಿರುವಂತ ಒಂದು ಟೆಕ್ನಿಕ್, ಇದು ನಾನೇ ಕಂಡುಕೊಂಡಿರುವಂತ ಒಂದು ಟೆಕ್ನಿಕ್ ತುಂಬಾ ಚೆನ್ನಾಗಿ ನನ್ನ ಪೇಷಂಟ್ಸ್ ನಲ್ಲಿ ಸಹಾಯವನ್ನ ಮಾಡಿದೆ. ಅದನ್ನ ಪ್ರತಿಯೊಬ್ಬರನ್ನು ಇದನ್ನ ಮಾಡಿ ನೋಡಿ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮುಖಾಂತರ ನಿಮ್ ಮುಂದೆ ಬಂದಿದ್ದೀನಿ. ಇಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ, ಒಂದು 100 ಗ್ರಾಮ್ನಷ್ಟು ನೀವು ನುಗ್ಗೆ ಸೊಪ್ಪನ್ನು ತಗೊಳ್ಳಿ, ಅದನ್ನ ಒಣಗಿಸಿ. ಅದೇ ರೀತಿ ಒಂದು 100 ಗ್ರಾಮ್ನಷ್ಟು ಕರ್ಬೇವಿನ ಸೊಪ್ಪು, ಮತ್ತೊಂದು ಕಟ್ನಷ್ಟು 100 ಗ್ರಾಮ್ನಷ್ಟು ಮೆಂತ್ಯ ಸೊಪ್ಪು, ಈ ಮೂರನ್ನು ಒಟ್ಟಿಗೆ ಚೆನ್ನಾಗಿ ಬೆಳೆಸ್ಬಿಟ್ಟು ನೀಟಾಗಿ ನೆರಳಿನಲ್ಲಿ ಒಣಗಿಸಿ. ಅದೊಂಥರ ತುಂಬಾ ಹಾರ್ಡ್ ಆಗುತ್ತೆ, ಅಂದ್ರೆ ಈಸಿಯಾಗಿ ಪೌಡರ್ ಆಗೋಂತ ಆಗುತ್ತೆ. ಈ 100 ಗ್ರಾಮ್ನ ಒಣಗಿಸಿ ಸಪರೇಟ್ ಆಗಿ ಇಟ್ಕೊಳ್ಳಿ. ಜೊತೆಗೆ ಈ ಮೆಂತ್ಯದ ಕಾಳು ಇದೆಯಲ್ಲ, ಆ ಮೆಂತ್ಯದ ಕಾಳನ್ನ ಸ್ವಲ್ಪ ನೀರು ನೆನೆ ಹಾಕಿ ಅದನ್ನ ಮೊಳಕೆ ಬರಿಸಿ. ಮೆಂತ್ಯವನ್ನ ಮೊಳಕೆ ಬರಿಸ್ಬೇಕು. ಮೊಳಕೆ ಬರಿಸಿದ ನಂತರ ಅದನ್ನ ಒಣಗಿಸಿ, ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ. ಅದು ಸ್ವಲ್ಪ ಹಾರ್ಡ್ ಆಗುತ್ತೆ. ಮತ್ತೆ ಸ್ವಲ್ಪ ಜೀರಿಗೆ. ಸೊ ಇಷ್ಟು ತಗೊಳ್ಳಿ, ಈ ಬಾಂಡೆಯಲ್ಲಿ ಇದನ್ನ ಡ್ರೈ ಫ್ರೈ ಮಾಡಿ. ಜೀರಿಗೆ, ಮೊಳಕೆ ಬಂದಂತ ಒಣಗಿಸಿದಂತ ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಸಿಲಿ ಹಾಕಿ ಚೆನ್ನಾಗಿ ಪೌಡರ್ ಮಾಡಿ. ಪೌಡರ್ ಮಾಡ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ, ನಿಮ್ಮ ಟೇಬಲ್ ಮೇಲೆ ಇಟ್ಕೊಳ್ಳಿ. ಅದನ್ನ ಪ್ರತಿನಿತ್ಯ ನೀವು ಯಾವಾಗ ಮಧ್ಯಾಹ್ನ ರಾತ್ರಿ ಮಜ್ಜಿಗೆ ಕುಡಿತೀರಲ್ಲ, ಆ ಮಜ್ಜಿಗೆಗೆ 1 ಸ್ಪೂನ್ ಈ ಮಿಶ್ರಣದ ಒಂದು ಪೌಡರ್ನ ಹಾಕೊಂಡು ಕುಡಿತಾ ಬನ್ನಿ. ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ. ಶುಗರ್ ಇಂದ ಆಗ್ತಾ ಇರುವಂತ ಒಂದು ಪ್ರಾಬ್ಲಮ್ಸ್, ನಿಮ್ಗೆ ನರಗಳ ದೌರ್ಬಲ್ಯ ಇರ್ಬೋದು, ಕಣ್ಣಿನ ಪ್ರಾಬ್ಲಮ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು, ಇಂಥವೆಲ್ಲ ಕಡಿಮೆ ಆಗ್ತಾ ಬರೋದು ನೀವು ನೋಡ್ತೀರಾ. ತುಂಬಾ ಜನ ಸುಸ್ತು ಅಂತ ಹೇಳ್ತಾ ಇರ್ತಾರೆ, ಅದಕ್ಕೂ ಆಗುತ್ತೆ. ವೆಯ್ಟ್ ರೆಡ್ಯೂಸ್ ಮಾಡ್ಕೊಳಕ್ ಇಷ್ಟ ಇದ್ದವರಲ್ಲಿ ಕೂಡ ಇದು ಸಹಾಯವನ್ನು ಮಾಡ್ತೀವಿ. ಯಾಕಂತ ಹೇಳಿದ್ರೆ ತುಂಬಾ ಹೆಚ್ಚು ಇದರಲ್ಲಿ ಒಂದು ಫೈಬರ್ನ ಅಂಶ ಇರುತ್ತೆ. ತುಂಬಾ ತಿನ್ಬೇಕು ಅಂತ ಅನ್ಸಲ್ಲ. ಡಯಾಬಿಟಿಸ್ ನಲ್ಲೂ ಪದೇ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರಲ್ಲಿ ಈ ಶುಗರ್ ನಮಗೆ ಸೇರ್ತಾ ಇರಲ್ಲ. ಹಾಗಾಗಿ ಫೈಬರ್ ಜಾಸ್ತಿ ಇರೋದ್ರಿಂದ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಹೊಟ್ಟೆ ತುಂಬದಂತ ಒಂದು ಫೀಲಿಂಗ್ ಬರುತ್ತೆ. ಸೊ ವೆಯ್ಟ್ ಲಾಸ್ ಮಾಡ್ಲಿಕ್ಕೂ ಹೆಲ್ಪ್ ಆಗುತ್ತೆ, ಡಯಾಬಿಟಿಸ್ ನಲ್ಲೂ ಹೆಲ್ಪ್ ಆಗುತ್ತೆ, ಹೈಪರ್ ಟೆನ್ಷನ್ ಹೆಲ್ಪ್ ಆಗುತ್ತೆ. ರಕ್ತಹೀನತೆ, ಅತಿ ಮುಖ್ಯವಾಗಿ ಸುಸ್ತು, ಕ್ಷೀಣತೆ ಮತ್ತು ಈ ರಕ್ತಹೀನತೆಯ ಪ್ರಾಬ್ಲಮ್ ಇದ್ದವರಿಗೆ ಈ ಒಂದು ಪೌಡರ್ನ ಡೈಲಿ ಸೇವಿಸ್ತಾ ಬರೋದ್ರಿಂದ ಯಾವ ತೊಂದರೆನೂ ಆಗಲ್ಲ. ಫೈಬರ್ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದವರು ಕೂಡ ಧೈರ್ಯವಾಗಿದ್ರು ತಗೋಬಹುದು. ಯಾವುದೇ ರೀತಿಯ ತೊಂದರೆನೂ ಆಗಲ್ಲ. ಮೋಷನ್ ಕ್ಲೀನ್ ಆಗಿ ಪಾಸ್ ಶುರು ಆಗುತ್ತೆ. ಸೊ ಇಷ್ಟೆಲ್ಲಾ ಗುಣಗಳಿರುವಂತ ಈ ಸೊಪ್ಪುಗಳನ್ನ ನಿಮ್ಮ ಡಯಟ್ ನಲ್ಲಿ ಯೂಸ್ ಮಾಡಿ. ಇದೇ ತರ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.